ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ರಂಜಾನ್ ಸ್ಪೆಷಲ್ ಗುಲ್ಗುಲೆ ಮಾಡೋ ರೀತಿಯನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಗೋಧಿ ಹಿಟ್ಟು, ಸ್ವಲ್ಪ ಬೆಲ್ಲ, ಒಂದೆರಡು ಏಲಕ್ಕಿ, ಶುಂಠಿ ಹಾಗೂ ಸೋಪನ್ನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಒಂದು ಪಾತ್ರೆಗೆ ಬೆಲ್ಲ ಹಾಕಿಬಿಟ್ಟು ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಇಟ್ಬಿಡೋಣ. ಬೆಲ್ಲ ಕರಗಿದ ಮೇಲೆ ಅದನ್ನು ಸೋಸ್ಕೊಂಡು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಸೋಸಿದಾದಮೇಲೆ ನೋಡಿ ಫ್ರೆಂಡ್ಸ್, ಬೆಲ್ಲದಲ್ಲೆಲ್ಲ ಈ ಥರ ಕಲ್ಲುಗಳೆಲ್ಲ ಇರುತ್ತೆ. ಈ ಥರ ಅದನ್ನು ಸೋಸಿ ಮಾಡಿದ್ರೆ ಚೆನ್ನಾಗಿರೋದು. ಇವಾಗ ಅದಕ್ಕೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಒಂದು ಪಾತ್ರೆಗೆ ಹಾಕಿಬಿಡೋಣ. ನಮಗೆ ಎಷ್ಟು ಬೇಕೋ ಅಷ್ಟೊಂದು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ. ಅದಕ್ಕೆ ಈ ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೆಲ್ಲದ ನೀರಿಂದ ಅದನ್ನು ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಗೋಧಿ ಹಿಟ್ಟು ತುಂಬ ಜಿಗಿ ಇರೋದ್ರಿಂದ ತುಂಬ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಸ್ವಲ್ಪನೇ ಬೆಲ್ಲದ ನೀರು ಹಾಕ್ಕೊಂಡು ಆಮೇಲೆ ಬೇರೆ ನೀರನ್ನು ಹಾಕೋಬೋದು ಫ್ರೆಂಡ್ಸ್, ಕಡಿಮೆ ಆಯಿತು ಅಂದರೆ. ಈ ಥರ ಬಜ್ಜಿಗೆ ಹಿಟ್ಟು ಕಲಿಸ್ತೀವಲ್ವ, ಆ ಬಜ್ಜಿಗೆ ಹಿಟ್ಟು ಕಲಿಸೋ ರೀತಿನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಳಗಡೆ ಗಂಟು ಇರಬಾರ್ದು ಅಂತ ಕೈಯಿಂದ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಏಲಕ್ಕಿ, ಶುಂಠಿ, ಸೋಪನ್ನು ನಾನು ಕುಟ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬಜ್ಜಿ ಹದದಲ್ಲಿ ಈ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಕಲಸಿದನ್ನು ಒಂದು ಪಾತ್ರೆ ಮುಚ್ಚಿಟ್ಟು ಸೈಡಿಗೆ ಎತ್ತಿಟ್ಟೋಣ ಫ್ರೆಂಡ್ಸ್. ಒಂದು 5 ನಿಮಿಷ ಅಷ್ಟೊತ್ತಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಅದು ಎಣ್ಣೆ ಕಾಯಬೇಕು ಫ್ರೆಂಡ್ಸ್ ಮೊದಲು. ಇವಾಗ ಎಣ್ಣೆ ಕಾದಿದೆ ಅನಿಸುತ್ತೆ. ಇವಾಗ ಬಜ್ಜಿ ಯಾವ ಥರ ಬಿಡ್ತೀವಲ್ಲ ಫ್ರೆಂಡ್ಸ್, ಅದೇ ರೀತಿ ನೋಡಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪನೇ ಹಿಟ್ಟನ್ನು ತಗೊಂಡು, ಇದು ಕೂಡ ಈ ಕಡೆ ಹಿಟ್ಟು ಕೂಡ ನೆಂದಿದೆ ಫ್ರೆಂಡ್ಸ್. ನಾವು ಪಾತ್ರೆಗೆ ಒಂದೊಂದಾಗಿ ಇವಾಗ ಏನು ಮಾಡೋಣ, ಬಜ್ಜಿ ಯಾವ ಥರ ಬಿಡ್ತೀವಲ್ಲ ಫ್ರೆಂಡ್ಸ್, ಕೈಯಿಂದನೇ ಸ್ವಲ್ಪ ಹಿಟ್ಟನ್ನು ಬಿಡೋಣ. ಈ ರೀತಿ ಬಿಡಬೇಕು ಫ್ರೆಂಡ್ಸ್. ಈ ರೀತಿ ಬಜ್ಜಿ ಹಾಕಿ ಆದಮೇಲೆ ಇದನ್ನು ನಮ್ಮ ಕಡೆ ಎಲ್ಲ ಗುಲ್ಗುಲೆ ಅಂತ ಕರೀತಾರೆ ಫ್ರೆಂಡ್ಸ್. ಇದು ರಂಜಾನ್ ಹಬ್ಬಕ್ಕೆ ಮಾಡ್ತಾರೆ. ಇದು ಗೋಧಿ ಹಿಟ್ಟಿಂದ ಸ್ವೀಟ್ ಬಜ್ಜಿ ಅಂತಲೂ ಕರಿಬೋದು, ಆದರೆ ಇದು ಕರೆ ಹೆಸರು ಇದಕ್ಕೆ ಗುಲ್ಗುಲೆ ಅಂತ ಕರಿತೀವಿ. ನನಗಿದು ತುಂಬ ಇಷ್ಟ ಫ್ರೆಂಡ್ಸ್. ನಾನು ನಮ್ಮ ಫ್ರೆಂಡ್ ಮನೆಗೆಲ್ಲ ಸುರ್ಕುಂಬ್ಲಿ ಕೊಡ್ಲಿಕ್ಕೆ ಹೋದಾಗೆಲ್ಲ ಬರೀ ಇದನ್ನೇ ತಿಂತಾಯಿದ್ದೆ. ನೋಡಿ ಫ್ರೆಂಡ್ಸ್, ಈ ಥರ ಕರಿಬೇಕು. ಬಜ್ಜಿ ಯಾವ ರೀತಿ ಕರಿತೀವಲ್ವಾ, ಕೆಂಪು ಬಣ್ಣ ಬರುವಾಗೆ ನಾವು ಇದನ್ನು ಕರಿಬೇಕು. ಗ್ಯಾಸ್ ಸ್ಲೋ ಆಗೇ ಇರಲಿ ಫ್ರೆಂಡ್ಸ್, ಯಾಕಂದರೆ ಮೇಲೆಲ್ಲ ಹೊತ್ಕೊಳ್ಳುತ್ತೆ, ಒಳಗಡೆ ಎಲ್ಲ ಹಿಟ್ಟು ಹಸಿಯಾಗಿರುತ್ತೆ. ಅದಕ್ಕೆ ಸಣ್ಣ ಉರಿಯಲ್ಲೇ ನಾವು ಇದನ್ನು ಕರಿಬೇಕು. ನೋಡಿ ಫ್ರೆಂಡ್ಸ್, ಒಂದೊಂದು ಇವಾಗ ಕೆಂಪಗಾಗ್ತಾ ಇದ್ದಾವೆ. ಚೆನ್ನಾಗಿ ಕರೆದಾದ್ಮೇಲೆ ನೋಡಿ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರಂಜಾನ್ ಹಬ್ಬದ ಸ್ಪೆಷಲ್ ಗುಲ್ಗುಲೆಯನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕೆಂಪಗಾಗಬೇಕು. ಇದು ನನ್ನ ಮಗಳು ಇವತ್ತು ಸಂಡೇ ಏನಾದರೂ ಸ್ಪೆಷಲ್ ಸ್ವೀಟ್ ಮಾಡಮ್ಮ ಅಂತ ಅಂದರು, ಅದಕ್ಕೆ ಇದನ್ನು ಮಾಡಿದೆ. ಇದ್ರ ಜೊತೆಗೆ ನಾವು ಬೆಂಡೆಕಾಯಿ ತಿಂತಿದ್ವಲ್ಲ ಫ್ರೆಂಡ್ಸ್ ಸಣ್ಣವರಿದ್ದಾಗ, ಈ ಬೆಂಡೆಕಾಯಿ ಅಂದರೆ ನನಗೆ ತುಂಬ ಇಷ್ಟ.
ಇದನ್ನು ಹಾಗೆ ಒಂದು ಸ್ವಲ್ಪ ಎಣ್ಣೆ ಉಳಿದಿತ್ತಲ್ವ ಅದರಲ್ಲೇ ಈ ಬೆಂಡೆಕಾಯಿನ ಕರಿತಾ ಇದ್ದೀನಿ. ಸ್ವೀಟ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ನಮ್ಮ ಮನೇಲಿ ಇವತ್ತು ಸಂಜೆ ಸ್ನ್ಯಾಕ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ.